ಹೇ ದೇವ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ, ನಿನ್ನ ಹರಿತವರಿಲ್ಲ ಈ ಜಗದಲ್ಲಿ. ಹೇ ದೇವ, ಸುಡುವ ಬೆಂಕಿಯ ಬ್ರಹ್ಮಾಂಡಲವನ್ನೇ ಎದೆಯಲ್ಲಿಟ್ಟುಕೊಂಡು ಬದುಕಂತಾಗಿದೆ ನನ್ನ ಬಾಳು. ಅಂದಾಗ ಹೀಗೆ ಬೆಳೆದು ನಿಂತಿರುವ ನಮ್ಮ ತಮ್ಮ ಅರ್ಜುನನಿಗೆ ನನ್ನ ಹಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮನಾದ ಶಂಕರನಿಗೆ ಎಲ್ಲಿಯಾದರೂ ಒಂದು ಬಡವರ ಮನೆ ಹೆಣ್ಣು ಇಬ್ಬರು ಮದುವೆ ಮಾಡಬೇಕು. ಇನ್ಯಾರದಮ್ಮ, ನನ್ನ ಮನೆಯ ನಂದ ದೀಪಲು ಬೆಳಗು ಬರುವ ನಿನ್ನದಮ್ಮ. ತಂದೆ ತಾಯಿ ಇಲ್ಲದ ತಪ್ಪಲ್ಲಿ ಅದರಲ್ಲ, ನಿಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಈಗ ಮತ್ತೆ ನನ್ನ ಈ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೋಬೇಕು ಅಂತ ವಿಚಾರ ಮಾಡಿದ್ದೀರಲ್ಲ. ನೀವು ನನ್ನ ಬಾಳಿನ ದೇವರು ಬಾವ. ಹೆದ್ದೇಳಮ್ಮ, ಚಿರಂಜೀವಾಗಿ ಬಾಳು. ಗಂಗಮ್ಮ, ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಉಲ್ಲೇಖನ ಮಾಡಿಲ್ಲಮ್ಮ ಆ ದೇವರು. ಅಂತದ್ರೊಳಗ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಮಾವಿಗೆ ಜನವೇ ಸಾಕ್ಷಿ ಎನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂತವರಾದರೂ ಧರ್ಮ ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಆವಾಗ ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷಣ ಆ ದೇವರು ಕೊಟ್ಟೇ ಕೊಡ್ತಾನೆ. ಅಲ್ಲಿವರೆಗೆ ಎಷ್ಟು ಕೆಟ್ಟ ಬಂದ್ರು ಕೂಡ ನಾವು ತಾಳ್ಕೊಂಡು ಹೋಗ್ಬೇಕು. ನಿಜನಮ್ಮ, ನಿನ್ನ ಮಾತು ನಿಜ. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಲ್ಲು ತಲೆ ಜಾರಿ ತಲೆ ಮೇಲೆ ಬಿದ್ದಂತೆ. ಅಂದಾಗ ಭಾರದು ಬೊಪ್ಪದು ತಪ್ಪಿತೆ ಎನ್ನುವ ಹಿರಿಯರ ವಾಣಿಯಂತೆ ಬಂದಿದ್ದು ಅನುಭವಿಸಲೇಬೇಕು. ಹಾ ಗಂಗಮ್ಮ, ಅರ್ಜುನ ಮಾವ ಒಪ್ಪಿಗೆ ತಾನೇ? ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಸೇರ್ಕನ್ನೋ ಹಾಗೆ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆಗೆ ಮೇಲು ಅನ್ನುವ ಅರ್ಜುನವನ್ನು ಸತ್ಯ ಆಗ್ಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಬಾಬಾ. 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ. ಒಳ್ಳೆ ಗಂಡನಾದರೆ ಒಡವೆನೇ ಬೇಡ, ತುಸುರಾಗಿ ಇಟ್ಟಾದರೆ ಅನ್ನನೇ ಬೇಡ ಅನ್ನೋ ಒಳ್ಳೆ ಗುಣನಮ್ಮ ನಿನ್ನದು. ಗಂಗಮ್ಮ, ನಾರಿ ಇಲ್ಲದ ಮನೆಯಲ್ಲ, ಕೆರೆ ಇಲ್ಲದ ಊರಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು. ಬಾಬಾ, ಗಂಜಿ ಕುಡಿದರೂ ಕೂಡ ಗಂಡನ ಮನೆಯಲ್ಲಿ ಎನ್ನೋ ಹಾಗೆ ಪತಿಯ ಧರ್ಮವನ್ನು ಪರಿಪಾಲಿಸಿ ಗೆಳತಿಯಾಗಿ ಬಾಳುವುದು ನನ್ನ ಸತ್ಯ ಧರ್ಮವಲ್ಲವೇ? ನೋಡಮ್ಮ, ಶಾನುಭವರ ಗುಣಲೆಕ್ಕದಲ್ಲಿ ನೋಡು, ಮಾನವಂತರ ಮನೆ ಹೆಣ್ಣಿನ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತದೆ ವಿನಃ ಬೇವಿನ ಮರವಲ್ಲ ಅಂತ ತೋರಿಸ್ಕೊಟ್ಟಮ್ಮ. ಏನ ಏನೋ ಗಣ ವಿಚಾರ ಮಾಡುತ್ತಿಗೆ ಕಾಣುತ್ತದೆ, ಏನದು? ಏನಿಲ್ಲಪ್ಪ ಶಂಕರ, ನಿನ್ನ ಮದುವೆ ವಿಚಾರವನ್ನು ಮಾತನಾಡ್ತಿದ್ದೇನೆ. ಅದಕ್ಕೆ ನಿನಗೆ ಎಲ್ಲಿಯಾದರೂ ಒಂದು ಬಡವರ ಮನೆಯನ್ನು ತೆಗೆದು ಮದುವೆ ಮಾಡಬೇಕಂತ ಅಂದುಕೊಂಡಿದ್ದೇನೆ. ಅದಕ್ಕಾಗಿ ನಿನಗೆ ಒಪ್ಪಿಗೆ ಏನು? ಅಣ್ಣ, ನೀವು ಏನು ಮಾತಾಡ್ತಿದ್ದೀರ? ಬಡವರು ಎಂದು ಬೆಚ್ಚಿ ಬೀಳುವಂತ ಮಾತನಾಡಿ ಸುಚ್ಚಿಕೊಳ್ಳುತ್ತಿದ್ದೀರಾ? ಏಕೆ? ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದಂತ ಏನಾದರೂ ಕಾನೂನಿದೆಯಾ? ಇಲ್ಲ ತಾನೇ? ಶಂಕರ್, ಶ್ರೀಮಂತರು ಹಾಳೆ ಕಟ್ಟೋದು, ಬಡವರು ತಾಳಿ ಕಟ್ಟುವುದು ಎರಡು ಒಂದೇ. ಹಾಗಿರುವಾಗ ಆಕಾಶಕ್ಕೆ ಎಣೆ ಹಾಕೋದು, ಬೆಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯವೇನೋ? ಶಂಕರ್, ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಹಾಸಿಗಿದ್ದಷ್ಟೇ ಕಾಲು ಚಾಚು ಅಂತ. ಅಣ್ಣ, ಈ ನಿನ್ನ ಮಾತುಗಳನ್ನು ಕೇಳಿ ನಾನು ಮೂರ್ಖನಾಗಲಾರೆ. ಅದಕ್ಕಾಗಿ ಈ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ ಜಯರಾಜನ ತಂಗಿ ಇದಳಲ್ಲ ಶೀಲಾ, ಅವಳನ್ನು ನಾನು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಈಗ ಕಾಲೇಜಿನಲ್ಲಿ ಪ್ರೀತಿ ಮಾಡಿಕೊಂಡಿದ್ದೇವೆ, ಈಗ ಮದುವೆ ಆಗಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಶಂಕರ್, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರ್ಕೊಂಡೋಗಿ ಕಾರಿನಲ್ಲಿ ಬಿಟ್ಟಂತಾಯ್ತು ನಿನ್ನ ಬಾಳು. ಎಚ್ಚರ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ?
ವೇಷದ ಗಂಗಾ, ನೀನಾದ್ರೂ ಹೇಳು, ಏನಾಗಿದೆ ಮೊದಲು? ಅದು ಅದು ಅದೇನು ಇಲ್ಲ ಅರ್ಜುನ. ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕಂತ ಅಂದುಕೊಂಡಿದ್ದೇನೆ. ಅದಕ್ಕೆ ತಾಯಿ ಇಲ್ಲದ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕಂತ ಅಂದುಕೊಂಡಿದ್ದೇನೆ. ಅದಕ್ಕಾಗಿ ನಿನಗೆ ಒಪ್ಪಿಗೆನೋ? ಇದೇನಣ್ಣ ನಿನ್ನ ಮಾತು? ತಾಯಿ ಇಲ್ಲದ ದಂಪತಿಗಳಾದ ನಮ್ಮನ್ನು ಸಾಗಿ ಸಲುಹಿದ ನಿನ್ನ ಮಾತಿಗೆ ಒಪ್ಪಿಗೆಯನ್ನು ಕೊಡುವಷ್ಟು ದೊಡ್ಡವರಲ್ಲ ಈಗಿನ ತಮ್ಮ ಅರ್ಚನ. ಅಣ್ಣ, ಅತ್ತೆ ಕೊಡುವ ಅಮೃತಕ್ಕಿಂತಲೂ ಎತ್ತಮ್ಮ ಕೊಡುವ ಅಂಬಲಿಯೇ ಅನ್ನವರಲ್ಲ ಈಗಿನ ತಮ್ಮ ಅರ್ಜುನ. ಅಣ್ಣ, ಅಂದಾಗ ನೀವು ಯಾರನ್ನೇ ತೋರಿಸಿದರು ಅವಳಿಗೆ ಕಣ್ಣು ಮುಚ್ಚಿಕೊಂಡು ತಾಳಿಯನ್ನು ಕಟ್ಟಿಗಳನ್ನ ಸಾರ್ಥಕವಾಯ್ತಪ್ಪ ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ. ಅರ್ಜುನ, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ತೋರಿಸ್ಕೊಟ್ಟಿ ಸಮಾಜದಲ್ಲಿ ಇರುವ ನನ್ನಂತ ಹಿರಿಯ ಅಣ್ಣಂದಿರಿಗೆ. ನೋಡು ನೋಡು, ನಿನ್ನ ಅಣ್ಣನಾದ್ರೂ ನೋಡಿ ಕಲ್ತು, ಅವಾಗಾದ್ರೂ ಬುದ್ಧಿ ಬರುತ್ತೆ. ಶಂಕರಮ್ಮವ ನಿಮಗೆ ಮಾತಾಡ್ಬೇಕು ಅಂತ ಎದುರು ಮಾತಾಡಿಲ್ಲ. ಅದೇನು ಅಂತಾರಲ್ಲ, ಅರಸನ ಮಗಳ ಅಂತ ಕೂಡ ಪುರುಷರಿಗೆ ಸತಿ ಆಗ್ಲೇಬೇಕು ಅನ್ನೋ ಹಾಗೆ ಮಾವ ಇಷ್ಟಪಟ್ಟದ್ರಲ್ಲಿ ತಪ್ಪೇನಿದೆ ಹೇಳಿ ಮಾವ. ಗಂಗಮ್ಮ, ಬಡವನ ಅತಿ ಆಸೆ ಗತಿ ಗಡಿಸಿದಂತೆ. ಅಷ್ಟೇ ಯಾಕಮ್ಮ, ಮನೆಗೆ ಬರುವ ಹೆಣ್ಣು ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿ ಇರದಂತೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕೇ ವಿನೋಹ ಮಾರಿಯಾಗಬಾರದಮ್ಮ. ಹೋಗಲಿ ಬಿಡಣ್ಣ, ಎಷ್ಟಾದರೂ ಶಂಕರ ನಮ್ಮಿಬ್ಬರಿಗೂ ಬುದ್ಧಿನ ತಮ್ಮ. ಅವನು ಯಾರನ್ನೇ ಪ್ರೀತಿಸಿದರೂ ಅವಳನ್ನೇ ತಂದು ಮದುವೆ ಮಾಡಿದರಾಯಿತು. ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಎನ್ನುವುದು ಫ್ಯಾಷನ್ ಆಗಿಬಿಟ್ಟಿದೆ. ಶಂಕರ, ಅಣ್ಣನ ಹೊಡೆತನೆಂದು ನೀನು ಚಿಂತೆ ಮಾಡಬೇಡ. ಹೇಳಪ್ಪ, ನೀನು ಪ್ರೀತಿಸಿದ ಆ ಹುಡುಗಿ ಯಾರು ಅಂತ? ಹೇಳಪ್ಪ, ಹೇಳು. ನಿನ್ನ ಅಣ್ಣ ಕೇಳ್ತಿದ್ದಾರಲ್ಲ, ಹೇಳು. ಅಣ್ಣ, ಅದು ಅದು ಅರ್ಜುನ, ಹೇಗೆ ಹೇಳ್ತಾನೆ ಅವನು ಪ್ರೀತಿಸಿರೋ ಹುಡುಗಿ ಬೇರೆ ಯಾರು ಅಲ್ಲಪ್ಪ, ನಮ್ಮೂರಿನ ಜಮೀನ್ದಾರ್ ಜಯರಾಜನ್ ತಂಗಿ ಸೀಲಳಂತೆ. ನೀನು ಪ್ರೀತಿಸಿದ್ದು ಸಿರಿ ಸಂಪತ್ತಿನ ಭಾಗಕ್ಕೂ ಅಥವಾ ಬಡತನದಲ್ಲಿ ಇರುವನಪ್ಪ. ಶಂಕರ್, ಆ ವಿಷ ಸರ್ಪದ ಜೊತೆ ಸಂಬಂಧವನ್ನು ಬೆಳೆಸುವುದು ಈ ಚಂದದಲ್ಲಿಯೂ ಸಾಧ್ಯವಿಲ್ಲ. ಶಂಕರ್, ನನ್ನ ಪ್ರಾಣವನ್ನಾದರೂ ಕೇಳು ಕೊಡುತ್ತೀನಿ. ಶಂಕರ, ನಿನಗೆ ಶ್ರೀಮಂತರ ಹುಡುಗಿಯೇ ಬೇಕು ಎಂದರೆ ಬೇರೆ ಯಾರನ್ನಾದರೂ ತೋರಿಸು. ನಮ್ಮ ಸರ್ವ ಆಸ್ತಿಯನ್ನು ಮಾರಿಯಾದರೂ ಈ ಊರಲ್ಲಿ ಯಾರು ಮಾಡಿದ ಹಾಗೆ ನಿನ್ನ ಮದುವೆಯನ್ನು ಮಾಡುತ್ತೀನಿ. ನೋಡು ತಮ್ಮ, ಅಕ್ಕರೆ ಇಲ್ಲದ ಉಪ್ಪರಿಯಲ್ಲಿದ್ದರೂ ಅಕ್ಕರೆ ಇರುವ ತಿಪ್ಪೆಯೇ ರೇಸು ಎಂಬಂತೆ. ಶಂಕರ, ಜೀವನವೆನ್ನುವುದು ಹುಡುಗಾಟವಲ್ಲ. ಹುಡುಗಾಟದಿಂದ ನೀನೇನಾದರೂ ಆ ಹುಡುಗಿಯನ್ನು ಮದುವೆಯಾದರೆ ನಿನ್ನನ್ನು ಒಂದು ದಿನ ನಡುವೆ ಬಿಟ್ಟು ಕೈ ಹೋಗ್ಬಿಟ್ಟು ಹೋದಾಳು ಎಚ್ಚರ. ನೋಡಿ ಶಂಕರ, ಹಾ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡೋ ಜನ ಅವರು. ಬೇಡಪ್ಪ, ಮೊದಲೇ ಕ್ರೂರ ಜನ ಅವರು. ಅಣ್ಣ, ನೀವು ಏನು ಮಾತಾಡ್ತಿದ್ರ ಮೊದಲು ನಿಮಗೆ ಗೊತ್ತಾ? ನಾನೇನೋ ಶಾಲೆ ಕಲಿಯದ ಅಲ್ಲಿ ಗಮನನಲ್ಲ. ನಾನೊಂದು ವಿದ್ಯಾವಂತನ ಮೊದಲು ಮರೆಯಬೇಡಿ. ಯಾಕಿನ್ನೂ ಆ ವಿದ್ಯಾವಂತರ ಮಾತಾಡ್ತಿದ್ದೀನಿ?
ಕೊಂಡು 10 ಊರಿಗೆ ನೀರನ್ನು ಮೇಯುತ್ತಿರುವುದಲ್ಲ ಆ ಸೆಟ್ಟಿನ ಸಿಗುವಂತನಿಗೆ ನೆಚ್ಚಿನ ಗುರಿಯಾಗಿ ಹಣದ ಅಹಂಕಾರದಿಂದ ಹಾರಾಡುತ್ತಿರುವ ಅವರ ರೆಕ್ಕೆ ಬಟ್ಟೆಗಳನ್ನು ಮುರಿದು ಅವನಿಂದ ಅನ್ಯಾಯವಾದ ಜನರಿಂದ ಚೀತು ಹಾಕಿಸಬೇಕೆಂದಿದ್ದ ಈ ನಿನ್ನ ತಮ್ಮ ಅರ್ಜುನ. ಆದರೆ ನನ್ನ ಈ ಶಂಕರ ತಮ್ಮ ನನ್ನ ಕೈಯನ್ನು ಕಟ್ಟಿ ಹಾಕಿದ ಸಮಾಧಾನ ಮಾಡಿತು ಅರ್ಜುನ, ಸಮಾಧಾನ ಮಾಡಿತು. ಈಗ ನಾವು ಏನು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲ. ಪ್ರೀತಿಯ ಹುಚ್ಚು ನೆತ್ತಿಗೆ ನೋಡ ಅರ್ಜುನ, ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟು ಬೇಯಿಸಿದವರು ಲೆಕ್ಕಕ್ಕಿಲ್ಲ ಅಂದರೆ ನಿನ್ನ ಮಾತು ಹೇಗೆ ಕೇಳ್ತಾನ ಅವನು. ಮೀಸ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆನಪಿರುತ್ತೆ. ಹಾಗೆ ಚೆಂಡಿನ ತೊಳೆತೆಕ್ಕಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳೋದು, ಬೋರುಗಲ್ಲ ಮೇಲೆ ನಿಲ್ಲಿಸಿರೋದು ಎರಡು ಒಂದೇ. ಅದಕ್ಕೇನಪ್ಪ ಹಿರಿಯಣ್ಣನಿಗೆ ಹೊರ ತಪ್ಪಿದ್ದಲ್ಲ ಈ ಕಲಿಯುಗದಲ್ಲಿ. ಅಲ್ಲ, ಈ ನಿಮ್ಮ ಮುಸುಳ ಕಣ್ಣೀರಿಗೆ ಕರಗವನಲ್ಲ ಈ ಶಂಕರ್. ನೋಡಿ ಮುಸುಳ ಕಣ್ಣೀರು ಆಯ್ತಪ್ಪ, ಆಗಲಿ. ನನ್ನದು ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರ್ತೀನಿ. ನಾವೆಂಥ ಒಡಹುಟ್ಟಿದವರು. ಒಂದೇ ಕರುಳು ಬಳ್ಳಿಯಲ್ಲಿ ಹುಟ್ಟಿ ಬಂದರೂ ನನ್ನ ಹಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನನ್ನ ಬೆಚ್ಚಿನ ತಮ್ಮ. ಅದಕ್ಕೆ ಚಿಂತೆ ಮಾಡ್ತಾ ಇದ್ದೇನೆ. ಬಾಳದು ಬಪ್ಪದು ಎಂದಿಗೂ ತಪ್ಪದು. ಈಗಾಗಲೇ ಶಂಕರ ಮಾವ ಪ್ರೀತಿ ಅಲೆಯಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಅವರಿಷ್ಟಂತೆ ಮದುವೆನ ಮಾಡಿ ಮುಗಿಸಿದ್ರಾಯ್ತು. ಅದರ ಬಗ್ಗೆ ನೀವು ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ಗಂಗಾ, ನಿನಗಿರುವಷ್ಟು ಬುದ್ಧಿಯಾದರೂ ನನ್ನ ತಮ್ಮನಿಗೆ ಇಲ್ಲದೆ ಹೋಯಿತಂದೆ. ಗಂಗಾ, ಅಣ್ಣನು ಹೇಳಿದ ಮದುವೆಯ ವಿಚಾರದಲ್ಲಿ ನಿನ್ನ ಒಪ್ಪಿಗೆ ನಪ್ಪಿ ನಿಮಗೆ ಕರ್ತನ ಒಪ್ಪಿಸಿ ನಿಮ್ಮ ಸತ್ಯವಾದಾಗಲೇ ನನ್ನ ಆತ್ಮಕ್ಕೆ ತೃಪ್ತಿ. ನನಗೆ ಆಶೀರ್ವಾದ ಮಾಡಿ. ನಿನ್ನಂತಹ ಸದ್ಗುಣವತಿಯಾದ ಸತಿಯನ್ನು ಪಡೆಯಬೇಕಾದರೆ ನನ್ನ ತಂದೆ ತಾಯಿಗಳು ಮಾಡಿದ ಆ ಪುಣ್ಯವೇ ಸರಿ. ಹಾಗಾದ್ರೆ ನಾವಿಬ್ಬರು ಒಂದಾದ ಈ ಸಂತೋಷದಲ್ಲಿ ಸದಿಯೊಳಗೆ ಮನಸ್ಸು ಮದುವೆ ಗಾನವನ್ನು ಹಾಡು ಗಂಗಾ, ಹಾಡು. ಆ ಶಿವನ ತಲೆಯಿಂದ ಸುರಿದ ಸುರಗಂಗೆಯಂತೆ ನಿನ್ನ ಮಧುರ ಕಂಠದಿಂದ ಹಾಡು. ಏನು ಊರೈತಿ ಅಪ್ಪ? ಒಂದಾರ ಚಂದದ ಹುಡುಗಿ ಬಂದು ಚೆಕ್ ಮಾಡ್ಕೊಂಡು ಹೋಗಲಿಲ್ಲ. ನನ್ನ ಹಣೆ ಬಾರಕ್ಕ ಬರೀ ಮುದುಕರೆ ಎಲ್ಲ ಪಿನ್ಷನ್ ತಗೊಂಬರೆ. ಅವು ಬರೋದು ಡಾಕ್ಟ್ರ ನನಗ ಅಲ್ಲಿ ನೋವೈತಿ, ನನಗ ಇಲ್ಲಿ ನೋವೈತಿ, ನನಗ ಅಲ್ಲಿ ಮುಟ್ಟಿ ನೋಡು, ನನಗ ಇಲ್ಲಿ ಮುಟ್ಟಿ ನೋಡು ಅಂತ ಗಂಟು ಬೀಳ್ತಾವ್ರಿ. ಅಲ್ರಿ ಹೋಗುವಾಗ ಸುಮ್ಮನೆನ್ನ ಓದ್ತಾವೇನ್ರಿ? ಅವನ ಸ್ವಂತಕ್ಕ ಮಾಡಿಸ್ಕೊಂಡೇ ಕೈ ಬಿಡ್ತಾವ ನೋಡ್ರಿ. ಸಾಕಾಗೈತ್ರಿ ನೀನು ಮಾಡೋದು. ಹೌದು, ಈ ಅಂಜಲಿ ಎಲ್ಲಿಗೆ ಹೋಗಿರೋದು?
ನೋಡಿ ಮಾಡ್ತೀನಿ ಬಾ. ಏನ ಏ ಪೂಜೆ ಅಂದ್ರ ನನ್ನ ಹೆಣ ಅಲ್ಲ ಮಾವನ ಗ್ಯಾರೇಜ್ ರಾಕ್ ಬಿಡಬೇಡ ನಿನ್ನ ಗಾಡಿ ಮಾವನ ಗ್ಯಾರೇಜ್ ಹೊಡಪದ ನಾಯಿ ಅಂತವನ ಬರ್ತೀಯ ಬರಗಟ್ಟ ನಂಗಂದ್ರೆ ಎಲ್ಲ ಬಂದ್ರು ಬರ್ತಾನ ಅಂತ ಆ ಎಲ್ಲಿ ಅಂತ ಕೇಳು ಎಲ್ಲಿಗೆ ನೀ ಬರ್ತೀಯ ಬರ್ತಾನೆ ಮತ್ತ ಅವ ಮತ್ತ ನೀ ಯಾಕೆ ಮಗ ಸುಮ್ಮನೆ ಅಮ್ಮ ಹಾ ಹೋಗೋದು ಸೀದಾ ಹಳ್ಳಿ ದಂಡಿಗೆ ಹಾ ಚಕ್ಕಾಡಕ ಮತ್ತೆ ಇದಕ್ಕೆ ತಗೊಂಡು ಹೋಗಣ್ಣಡಿ ಹಳ್ಳದ ದಂಡ್ಯ ಹೋಗಣ್ಣಡಿ ಚಾಡಿ ದಂಡ್ಯ ನಾನು ನೀನು ಇಬ್ಬರು ಒಂದ ಬಾರಿಗೆ ನಾ ಬ್ಯಾಸರ ನಿಮ್ಗೆ ತೊಂಡ್ರು ಮಂದಿ ನೀನೊಂದು ಆಡ್ತಾರೆ ಯಾಕೆ ಮಾಡ್ತೀರಿ ಬರೀ ಹೆಚ್ಚು ಬಿಡಪ್ಪ ನಿಮ್ದು ಹೌದು ತಿಂಡಿ ಬ್ಯಾಗ ಅಂತಾರ ನೋಡು ನಾ ಬಿಡಂಗ ಏನು ನಡೆಯಲ್ಲ ಟಮಾಟಿ ಕೆಂಪ ಕೆಂಪ ನೆಲದ ಮಾಲ ಮಂಚ ಮಂಚದ ಮೇಲ ಗಾದಿ ಗಾದಿ ಮೇಲೆ ಬ್ಯಾರೆ ನೆಲಕ್ಕೆ ಏನಪ್ಪ ಗವಿಸಪ್ಪ ಟ್ಯಾಮ್ ಅಂತ ಬರ ಕಿಸ ನೋಡೋಣ ನಿನಗಿಲ್ಲದ ಮೀಸಲು ಇವು ಐತಂದ ಇಲ್ಲ ಯಾಕಿದ್ರಿ ಸಾಬ್ರ ನಮ್ಮನ್ನ ಕೊಟ್ಟು ಕರೆದೋರಿಲ್ಲ ತೋರಿಸಿ ನೀವು ಹಾಕಿದೋರಿಲ್ಲ ಹೌದು ನೀನೇನು ಮೊನ್ನೆ ಬಂದು ಮಾಡಿಸ್ಕೊಂಡು ಹೋದ ಗಿರಿಯಾಗಿ ಇವತ್ತು ಬಂದೆಲ್ಲ ಎಲ್ಲಿ ಹೋಗಿದ್ದೆ ಹಾಣ್ಮುವಿನ ಸಂಬಂಧ ನನ್ನ ಜೀವ ಚೆನ್ನಾಗಿ ಸಾಕಾಗಿ ಹೋಗಿದ್ರಿ ಸಾಕಾಗಿ ಹೋಗಿದ್ರಿ ಏನಾಯ್ತು ಅಂಜಲಿ ಡಾಕ್ಟರ್ ನೀವೇನು ಮಲೇಷ ಮಾಡಿದ್ರ ಇಂಜೆಕ್ಷನ್ ಸತ್ತಿರ ಮತ್ತಲ್ಲೇ ಇಂಜೆಕ್ಷನ್ ಅವಾಗ ನಾ ಎಲ್ಲಿ ನನಗ ಗೊತ್ತಾಗಲಿಲ್ಲ ಇಟ್ಟಾದ್ರೆ ನೀವೇನು ಮಾಡಿ ಹೊರಗೆ ಕಳಿಸ ಅದೇ ಇಂಜೆಕ್ಷನ್ ಅವಾಗ ನೋಡ್ತೀನ್ರಿ ರಕ್ತ ಬಂದಿತ್ತು ಅಂಜಲಿ ನಾ ಮೊದಲ ಹೇಳಿದನಲ್ಲ ನಾನು ಮಾಡುವಾಗ ಸ್ವಲ್ಪ ನೋವಾಗುತ್ತೆ ಅಂತ ಅಲ್ರಿ ರಗತ ಕಷ್ಟ ಬಂದಿಲ್ಲಪ್ಪ ಅಲ್ಲಿ ರಗತ ಜೊತೆ ನೀನು ಎಣ್ಣೆ ಹೊರ ಬಂದಿತ್ತಪ್ಪ ಏ ಅಂಜಲಿ ನಾನು ಮಾಡುವಾಗ ನೀನೇನು ಸುಮ್ಮನೆ ಇದ್ದೇನ ಏನ್ ಮಾಡ್ತಿದ್ದೆ ಅವನವನ್ ನಾವು ಹಳ್ಳಕ್ಕೆ ಹೋಗಿ ಗಾಣ ತಗೊಂಡು ಮೀನು ಹೊರೆ ಹಾಕಿದಾಗ ಅದು ಹೆಂಗ ಬಡ್ದಾಕ ಅವನವನ್ ಅದಕ್ಕಿಂತ ಹೆಚ್ಚು ಬಡ್ದಾಡ್ರಿ ಮತ್ತೆ ಚುಚ್ಚಿ ರಕ್ತ ಬರೋದಿಲ್ಲೇನ ನಮ್ಗೆ ಬಹಳ ತ್ರಾಸ ಐತೆ ಕಲ್ಕೊಂಡು ಹೋಯ್ತೇನೆ ಅವ್ರ ಹೆಂಗ್ ಮಾಡ್ತೇನೆ ಅದಂತೆ ನೋಡಲ್ಲ ಆಟ ಮುಂದೆ ಎಲ್ಲಿ ಬಿಟ್ಟು ಮಾಡಕ್ ಹೋಗೋಣ ಏನು ಕೈ ಏ ಮಿಕ್ಕದ ಬಿಡುವ ಆಟಕ್ಕೊಂದು ಎಣ್ಣೆ ಬಿಟ್ಟು ಮಾಡಿದ್ರೆ ತ್ರಾಸ ಆಗುದಿಲ್ಲ ಅಲ್ಲ
ಅಂಜಲಿ, ನಾನು ಕರೆಕ್ಟಾಗಿ ಒಳಗ ಚುಚ್ಚಿ ಎಣ್ಣೆ ಬಿಟ್ನಲ್ಲ, ಅದು ಹೆಂಗ್ ಹೊರಗೆ ಬಂತು? ನಾನು ಕರೆಕ್ಟಾಗಿ ಚುಚ್ಚಿ ಬಿಟ್ನಲ್ಲ ಎಣ್ಣೆ, ಹೆಂಗ್ ಹೊರಗೆ ಬಂತು? ಅದು ನಾನು ನೀನು ಗೊತ್ತಪ್ಪ, ನಾನು ಮಾಡಿಸ್ಕೊಂಡಕ್ಕೆ ಇಂಜೆಕ್ಷನ್ ನನಗೇನು ಗೊತ್ತು? ಹೋಗ್ಲಿ ಬಿಡ್ರಿ. ಅಲ್ಲ ಅದೇನು ಒಳಗಿರುವ ಕೊಡ್ತೀವಂದ್ರೆ ಏನ್ರಿ ಅದು? ಗುಂಡಂದು ಉತ್ತಮೆ ಅಂದ್ರಲ್ಲ? ಅಲ್ಲ ಓ ಗುಂಡಂದು ಉತ್ತಮೆ ಏನ್ರಿ? ಅಲ್ರಿ ಅಂಜಲಿ ಅವರ ಏನಂತ ಹೇಳ್ರಿ? ಇಲ್ಲ ಅದ ಗುಳಿ ಇಂಜೆಕ್ಷನ್ ಅರೆ ಅಲ್ಲ, ನಿಮ್ಮಂತ ಹುಡುಗರಿಗೆ ತ್ರಾಸ ಆಗಬಾರ್ದು ಅಂತೇಳಿ 2 ದುಂಡನು ಒಂದು ಉದ್ದಂದು ಕೈಯಾಗಿಟ್ಟು ಕಳ್ಸಿದ್ನಲ್ಲ, ಅವು ಗಮಕ್ಕನ ಬಾಯಿ ಇಟ್ಕೊಂಡ್ಬಿಡೋದು. ಬಾಯ ಮನೆಗೆ ತುಂಬ್ತಿರ ಮಗ ನೆಟ್ಟ ಮಾತಾಡ ಹೇಳಿ ಕೂತಂದೆ ಗುಂಡಂದೆ ಇಟ್ಕೊಳ್ಳೋದ ಏನದ? ಅದೇ ಅಂಜಲಿ, 2 ದುಂಡನ ಗುಳಿಗಾದವಲ್ಲ, ಸ್ವಲ್ಪ ನಿನಗೆ ನೋವಾದಾಗ ಅವು ಗಬಕ್ಕನ ನಿಂದು ಬಿಟ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಉದ್ದ ಐತಲ್ಲ ಯಾವ್ದು ಗುಳಿಗೆ 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 ಹಿಂಗಿರ್ತಾವ 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 ಹಂಗಿರ್ತಾವ ಎಲ್ಲ ಇಲ್ಲ ನಿಮ್ಮ ಹತ್ರ ಗುಳಿಗೆ ಹಿಂಗಿರ್ತಾವ ಆದ್ರೆ ನಮ್ಮ ಹತ್ರ ಗುಳಿಗೆ ಹಿಂಗಿರ್ತಾವ ಮತ್ತೇನು ಗುಳಿಗೆ ಹಿಂತಾವ ಆತು ಬಿಡ್ರಿ. ಒಂದು ಉದ್ದಂದು ಗುಳಿ ಕೊಟ್ಟಿದ್ನಲ್ಲ, ಅದು ಬಾಯಾಗಿ ಇಟ್ಕೊಂಡು ಚೀಪಿಸಿದ್ರೆ ಅವನ ಜೀವಕ್ಕ ಸಮಾಧಾನ ಆಗುತ್ತೆ. ಅಲ್ಲ ನೀವು ನನ್ನ ಮೇಲೆ ಇಷ್ಟು ಪ್ರೀತಿ ಇದ್ದೀರ ಅಂದ್ರೆ ಇನ್ನು ಮುಂದೆ ನಿಮ್ಗೆ ಡಾಕ್ಟರ್ ಬದಲು ಮಮ್ಮ ನಿನಗನಾಗತ್ತೆ ಅವ್ರನ್ನಾಗತ್ತಿಲ್ಲ ಅವರೇ ಮುಂದೆ ನನಗೆ ಅಯ್ಯಯ್ಯೋ ನನ್ನ ಚಿನ್ನ, ಸಾಯುವ ಕುಡುಕನಿಗೆ ಸರಾಯಿ ಕೊಟ್ಟಂಗಾಯ್ತು ನೋಡು ಈ ನನ್ನ ಜೀವಕ್ಕ. ಹಂಗಂದ್ರೆ ಏನಮ್ಮ ನಿಮ್ಮ ಮಾತಿನ ಅರ್ಥ? ಅದೇ ಅಂಜಲಿ, ಹಸಿದು ಬಂದವನಿಗೆ ಒಂದು ತೊತ್ತು ಅನ್ನ ಇಟ್ಟಂಗಾಯ್ತು ನೋಡು ಅಂಜಲಿ. ಏನಕ್ಕ ನಿಂದು ನನಗೂ ಚಾಲು ಆತ ನಿನಗೂ ಸಣ್ಣ ನನಗೂ ಹೇಳು ಅದ ಹೇಳು ನಿನ್ನ ಮ್ಯಾಲೆ ನನ್ನ ಮೇಲೆ ನಿನ್ನ ಮ್ಯಾಲೆ ಒಂದು ನಮೂನೆ ಪ್ರೀತಿ ಶುರುವಾಗಕತ್ತೆ. ದಿಸಿದೆ ಪ್ರೀತಿ ಲವ್ ಪ್ಯಾರ್ ಇಷ್ಟ ಐ ನೋ ಪ್ರೀತಿ ಯಾಕಂತ ಕೇಳು, ನನ್ನ ಒಟ್ಟಾಗ ಕಳ್ಸ್ಕೊಂಡ್ರೆ ಆಗಿ ಬರೋದಿಲ್ಲ. ಆ ಹೇಟ್ ಬಾಯ್ಸ್, ಆ ಹೇಟ್ ಲವ್ ಹುಡುಗರು ಲವ್ ಅಂದ್ರೆ ಒಟ್ಟ ಆಗಿ ಬರೋದಿಲ್ಲ. ಏನೋ ಸಿಂಗಲ್ ವಾಟ್ಸಪ್ನ ಮೆಸೇಜ್ ಮಾಡ್ತೀನಿ ಫೋನ್ ಮಾತಾಡಂಗಿಲ್ಲ. ಇಲ್ಲಿ ಯಾರು ಇಲ್ಲಿ ಹೆಣ್ಮಗಳೇನು ಲಾಕ್ಸಿದ್ದಿದ್ದ ಇವ ನಮ್ ಗವಿಸ್ ಮಾಮ ಇವ. ಮತ್ತೆ ನೋಡ್ರಿ ಆತ ಗಂಡಸಲ್ಲನ್ರಿ, ಯಾರು ಮತ್ತೆ ಆ ಏಜ್ ಗರ್ಲ್ಸ್ ಆ ಏಜ್ ಬಾಯ್ಸ್ ಅಂತ ಯಾರು ಹೇಳ್ತಾರೆ? ಬಿಡಿಸಿ 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 ಸಾಗರ ನಾವು ಲೇವ ಮಾಡೋದಲ್ಲ ಮಾಡೋದು, ಮತ್ತೆ ಹೊರಗೆ ಬಂದು ಏನೋ ದೊಡ್ಡ ತಮ್ಮ ಹೇಳೋದು. ಅವ ಸಾಗರ ಮಾವ ನಮ್ಮ ಹೆಸರು ಕೇಳಿ ಇಲ್ಲಿನ ಗವಿಸ್ ಮಾವ ಅಂದ್ರೆ ಯಾರು? ಯಾರ ಗಂಡು ಗಂಡು ನಿಮ್ಮ ಮಾವ? ನೀ ಗಂಡಸರ ಮಾವ ಹೆಂಗಸರ ಮಾವ ಹಂಗಂದ್ರೆ ನೀ ಮಾಮ ಅಕ್ಕ ಏನ ಊಟ ಮಾಡ್ಕೊಂಡು ಯಾವ ಮಗಳ ಅಂಜಿದೆ ಯವ್ವ ಓ ಶಂಕರ, ಮತ್ತೆ ಇಲ್ಲೆಲ್ಲ ನನ್ನ ಮಗಳು ನೋಡಿದೇನ? ಎಲ್ಲಿಗೆ ಹೋಗಿರ್ಬೇಕು ಈ ಹುಚ್ಚು ಮುಂಡೆ? ಓಹೋ, ಇಲ್ಲಿ ಯಾರು ನಿಂತಾರ ಕೇಳಂತಾರೆ. ಏ ಹುಡುಗ, ಏ ಹುಡುಗಿ, ಇಲ್ಲೆಲ್ಲ ನನ್ನ ಮಗಳು ನೋಡಿದೇನಪ್ಪ? ಯಾರಲೇ ಮಾರಾಯ, ಚಿಲ್ಲರಿಲ್ಲ ಲೇ ಮಗನ, ಮುಂದಕ್ಕೆ ನಡಿ. ಅಲ್ಲ ನಾನು ಛೇ 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 ಕೆಟ್ಟೋಯ್ತು ಯಪ್ಪ. 4 ಗೋಡೆ ಮಧ್ಯದಲ್ಲಿ ನಡಿಬೇಕಾದ ಸಂಸಾರ ರೋಡಿನವರೆಗೆ ಬಂದಿದ್ರು ಸರ್. ಲೇ ಅಪ್ಪ, ಏ ಹುಡುಗಿಯ, ನೀನು ನಾವು ಸ್ವಲ್ಪ ದಾರಿ ಬಿಟ್ಟು ನಾವು ಹೋಗ್ಬೇಕಾ?
ನಾವುನ ಅಲ್ಲಲ್ಲಿ ಈ ಹುಡುಗರು ಸಿಕ್ಕಾಗ ಸಮಾಧಾನ ಮಾಡಿಕೊಂಬನಂದ್ರ ಇಂಥ ಮುಂಡ ಮಕ್ಕಳ ಬೇರೆ ಜಾಸ್ತಿ ಲೇ ಮಗನ ಸುಮ್ಮನೆ ಓದ್ತೀಯ ಇಲ್ಲ ಓದಿಸಿಲ್ಲ ಅಲ್ಲ ಮಗನ ಈ ಕುಳ್ಳಕಣ್ಣ ಎದುರಿಗೆ ಬಾಲ ಬಿಸ್ತದೇನಲ್ಲ ತಡ್ರಿ ಅಲ್ಲ ಸರ್ ಪೊಲೀಸರು ಎಲ್ಲೇನಪ್ಪ ಎಲ್ಲ ಪೊಲೀಸ್ ತಮ್ಮ ಪುಟ್ಟಿ ಹೇಳ್ತಾರೆ ಚಲ್ ನಾವಿನ್ನ ಏನು ಮಾಡಿಲ್ಲ ಆನಿ ಮಾಡಿ ಹೋಗ್ತೀನಿ ಮುಂದೆ ಕುಂದ್ರಲ್ಲ ಆನಿ ಮಾಡಿ ಹೋಗ್ತೀನಿ ನಾ ಏನು ಮಾಡಿಲ್ಲ 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 ಇದು ಬ್ಯಾರೆ ಮನೆಗೆ ಹತ್ತಿಲ್ಲಪ್ಪ ಬೆತ್ತಿ ನನ್ನ ಮನೆಗೆ ಹತ್ತಿ ಐತಪ್ಪೋ ಇಲ್ಲ ಯಪ್ಪ ನಿನ್ನ ಮನೆಗೆ ಅನ್ಕೊಂಡಿದ್ದಲ್ಲಿ ಡಾಕ್ಟ್ರ ನೀನು ಬಂದು 2 ದಿನ ಆಗಿಲ್ಲ ಮಗನ ಅಷ್ಟೊಳಗೆ ಚುಚ್ಚಿಬಿಟ್ಟಲ್ಲ ನನ್ನ ಮಗಳಿಗೆ ಮೊನ್ನೆ ಕೊಟ್ಟಿವಲ್ಲ 16 ಆಗ್ಲಿದ್ದ 8 ತೊಲೆ ಬಂಗಾರ 8 ಲಕ್ಷ ರೂಪಾಯಿ ಅಲ್ಲಿ ನೋಡ್ಕೆಲ್ಲ ಮಗನ ಅಂದ್ರೆ ಮತ್ತೆ ಎಲ್ಲದಕ್ಕೂ ಕೊಂಡಿಟ್ಟಿಗೆ ಮಗನ ನಿನ್ನ ಮುಂಜಾನೆ ಮಾಡ್ತಾಳೆ ಮಗನ ಬೇರೆ ಕುಲಕರ್ಣಿ ಅವರ ತಪ್ಪು ತಿಳ್ಕೊಬೇಡ್ರಿ ಮೊನ್ನೆ ನಿಮ್ಮ ಮಗಳು ಬ್ಯಾರೆ ಊರಿಗೆ ಜಾತ್ರೆಗೆ ಹೋಗಿ ಯಾವುದು ಬೇಕಾದ್ರೆ ಅದು ತಿಂದು 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 ಹೊಟ್ಟೆ ಕೆಟ್ಟಂತ ಹೇಳಿ ಬಾತ್ರೂಮ್ಗೆ ಹೋಗುವಾಗ ಕಣ್ತಿರುಗಿ ಕೆಳಗೆ ಬಿಡ್ಲಂತ ಅದು ದನ ಕಾಯುವ ಮುಂಜಾನೆ ನನಗೆ ಹೇಳ್ದ ನನ್ನ ಜೀವ ತಡೀಲಿಲ್ಲ ರೀ ಅಪ್ಪ ಯಾಕಂದ್ರ ಮೊದಲ ನೀನು ಮನೆ ಕೊಟ್ಟ ದೇವರು ಅಂತದ್ರಾಗ ನಿಮ್ಮ ಮಗಳಿಗೆ ತ್ರಾಯಸತ್ತಂತೇಳಿ ಅವನವನ ಎದ್ದು ಬಿದ್ದು ಓಡಿ ಬಂದ ನೋಡು ಟ್ರೀಟ್ಮೆಂಟ್ ಮಾಡಾಕತ್ತಿದ್ದೆ ಅಷ್ಟ್ರಾಗಿ ನೀನು ಬಂದೆ ಅಂದುಕೊಂಡೆ ಡಾಕ್ಟ್ರೆ ಅಂದುಕೊಂಡೆ ನಾನು ನನ್ನ ಮಗಳು ಅಪರಂಜಿ ಅಂತ ಅಂದುಕೊಂಡೆ ಡಾಕ್ಟರು ದೇವರಾಗಿ ಬಂದು ಕಾಪಾಡಿದನು ನೋಡ್ರಿ ಕುಲಕರ್ಣಿ ಅವರ ಹಂಗೆ ಅಂದ್ರೆ ಏನೆತ್ತರಿ ಅದಕ್ಕ ಒಂದ್ಸತಿ ನೀವು ಕುಲಕರ್ಣಿ ಮಾವ ಅನ್ಬೇಕು ಬ್ಯಾಡಪ್ಪ ಹಂಗೆಲ್ಲ ಬೇಕಿರೋದಿಲ್ಲ ಅಲ್ರಿ ಕುಲಕರ್ಣಿ ಅವರ ಜೀವ ಉಳಿಸುವುದು ನಮ್ಮ ಕರ್ತವ್ಯ ರೀ ಏನು ಮಾವ ಏನು ತಂದೆ ಮಗಳು ಏನು ವಾಕಿಂಗ್ ಹೊಂಟ್ರಿ ಏನು ಎಲ್ಲ ಕುಂತಿದ್ದ ಬರ್ತೀನಿ ನೀನು ನಿಮ್ಮಪ್ಪ ಹೋಗ್ರಿ ಯಾಕಂದ್ರೆ ನಮಗೆ ಬರಲ್ಲ ಅದು. ಹೋಗ್ಲ ನಾವು ಮುಂಜಾನೆ 5 ಗಂಟೆಗೆ ಮಾಡ್ಕೊಂಡ್ಬಿಡ್ತಾವಂತ ನಮ್ದು ಲೆಕ್ಕ ನೋಡ್ತಮ್ಮ ಏ ಸಾಕು ನಿಮ್ಮ ಅಪ್ಪಗೆ ಅದೇ ಆಗಿರುತ್ತೆ ಬಿಡು ಬೆಳತಕ ಅವನಿಗೆ ಯಾಕಂದ್ರೆ ರಾತ್ರಿ ನಿಂತಿರಂಗಿಲ್ಲ ಅವ್ರು ಲೇ ಬಸ್ಸ ಇವರು ನಮ್ಮೂರಿಗೆ ಬಂದ ಹೊಸದಾಗಿ ಆರಂಭ ಇವನ ಹೆಸರು ಬಸ್ಯ ಅಂತೇಳಿ ಇವರು ನಮ್ಮ ಮೇಲ್ಮಲೆ ಕಡೆಗೆ ಬಾಡಿಗಿದ್ದಾರೆ ಹೌದು ನೀನೇನಪ್ಪ ಕೈಯಾಗ ಕಾಲಾಗ ಸಾಮಾನ್ ಪಾಮಂತೆ ಗುಜರಾಪರಿ ಏನು ಮಾಡೋದಲ್ಲ ಮಾವ ಏನು ಮಾಡೋದು ಈ ಹಾಳಾದ ಕರೆಂಟ್ನವ್ರು ಕೂಡ ಸಾಕಾಗೈತ್ ನೋಡು ಮೌಳ ಬರ್ತಾನ ಕಂಬ ಏರ್ತಾನ ಯಾವಾಗ 90 ಕೊಟ್ರೆ 3 ಫೇಸ್ ಬಿಡ್ತಾನಂತ ಇಲ್ಲಾಂದ್ರೆ ಮತ್ತೆ ಕಳೆಗಳು ಬಂದು ಮತ್ತೆ 90 ಕೇಳ್ತಾನ ಏನು ಮಾಡ್ಬೇಕು ಮಾವ ಈ ಕರೆಂಟ್ ನೋಡ್ಕೊಂಡು ಸಾಕಾಗೈತಿ ಅದಕ್ಕ ಗಿರಣಿ ಮೋಟ್ರ್ ಸುಟ್ಟು ರಿಪೇರಿ ಮಾಡ್ಸ್ಕೊಂಡ್ ಬರಕ್ಕ ಹೊಂಟೀನಿ ಏಲೇ ಬಸ್ಯ ನೀನು ಮೋಟ್ರ ಸಣ್ಣದು ತಗೋ ದೊಡ್ಡದು ಬಿಡಿಗಿಲ್ದ ಬಿಸಿ 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 ಮಗಳ ಅಲ್ಲಪ್ಪ ಬೀಸೋದೇನೋ ಸರಿ ಆದ್ರೆ ನೀವು ಸಾಂದು ಸರಿ ಹಂಗೆಲ್ಲ ಮಾಡಕ್ ಹೋಗಣಿ ನೀ ಸಾಂದು ಆದಂಗೆ ಅಟ್ಟು ಕೂಡ ಮೇಲೆ ದೀಪ ಇಟ್ಟ ಮಾತಾಡ್ಬೇಡಿ ನಾ ಏನು ಮಾಡಂಗಿಲ್ಲ ಈಗ ನಾನು ಒಳ್ಳೆ ನಗಕ್ಕೆ ಅಷ್ಟು ಗೊತ್ತಾಗಲಿಲ್ಲ ಏನೋ ನಿನಗೆ ಅಂಜಲಿ ನಿಮ್ಮಪ್ಪ ಹೇಳಿದ್ದು ಸಣ್ಣವು ಅಂದ್ರ ಜ್ವಾಳ ದೊಡ್ಡವು ಅಂದ್ರ ಗೋವಿನ ಜ್ವಾಳ ಅಂತ ರೀ ಹ್ಮ್ ರೀ ಹ್ಮ್
ಬ್ಯಾನ್ ಬಂದು ಹಡಿತೇನಿಗೆ ಮಾಡಂತ್ರಿ ಬರ್ರಿ ಅರ್ಧ ಪಟಿಲರ ಮಾಡೊಂದು ಹಡಿತದ ಅಲ್ರಿ ನೀವೆಲ್ಲ ಕನ್ಸ ಇಟ್ಟು ಮಾತಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದು ಶನಿ ಕಬ್ಬಿನ ಮಾವ ನಾನು ಕರೆಂಟ್ ಲೇ ಸತ್ಯ ಹೋದ್ರು ಬಿಡು ಮಗನಲ್ಲ ನಾನು ಬೆಳ್ಳು ತಕನ ಚಾಲು ಮಾಡಿ ಬಿಡ್ತೀನಿ ಅಷ್ಟು ಸುಲಭವಾಗಿ ತಿಳ್ಕೊಬೇಡ ಈ ಬಸ್ಯಾನ ನೋಡಪ್ಪ ಬಸ್ಯ ಸಿಕ್ಕ ಕೈಯಲ್ಲಿ ಸಿಕ್ಕಂಗ್ ಚಾಲು ಮಾಡಿದೆ ಅಂದ್ರ ಮಗನ 3 ತಿಂಗಳು ಬರೋ ಮುಷನ್ 3 ದಿನ ಕೂಡ ಬರಕ್ ನೋಡಲೇ ದಡ್ಡ ಎತ್ತಲಿನ ಗಾಂಡಿ ನಿಮ್ಮ ಮಾತು ಕರೆ ಐತ್ರಿ ಕುಲಕರ್ಣಿ ಅವರ ಏ ಮಾವ ನೋಡಾಕ ಚಂದ ಇದಾನ ಅಂತೇಳಿ ನೌಕರಿ ಬ್ಯಾರೆ ಐತೆ ಅಂತೇಳಿ ನಿನ್ನ ಮಗಳು ಅವನಿಗೆ ಏನನ್ನ ಕೊಡೋ ಪ್ರಯತ್ನ ಮಾಡಿದ್ರ ಲೇ ಮಗನ ನಿನ್ನ ಮಾವ ಅನ್ನೋದು ಮರ್ತು ನೀನು ಏನ ಗೂಟಕ್ಕೆ ಬಡ್ದು ನಿನ್ನ ಮಗಳು ನಾನು ಹಾರ್ಸ್ಕೊಂಡು ಹೋಗ್ಲಿಲ್ಲ ನನ್ನ ಹೆಸರು ಗಿರಿಣಿ ಬಸ್ಸಾನೇ ಅಲ್ಲ ಮತ್ತ ನಿಮ್ಮಪ್ಪ ಹಿಂಗನೆ ಅಂತ ನಾನು ಹಿಂಗನೆ ಹಿಂಗ ಚಲೋ ಕಾಣಲ್ಲ ಹಿಂಗೆ ನಿಂದಿರ್ತಿ ಒಂದಾರು ಗಿಡ ಇದ್ದಂಗಿರುತ್ತೆ ಯವ್ವ ಮಗಳ ನಿಮ್ಮ ಮಾವ ಇತ್ತಿತ್ತಲಾಗಿ ಮಾರ್ಯಮ್ಮನ ರೋಗ ಬಂದಿದ್ದಂಗೈತೆ ಲೇ ಡಾಕ್ಟ್ರ ಇವನ್ ತೇಲ ಸುದ್ದ ಐತಿಲ್ಲ ಫಸ್ಟ್ ಚೆಕ್ ಮಾಡಿ ನೋಡ್ರಿ ಅದಕ್ಕೆ ಯಾಕ ಚಿಂತೆ ಮಾಡ್ತೀರಿ ಮಾವ ನಾನು ಇರೋದೇ ಸರಿ ಮಾಡೋದಕ್ಕ ಲೇ ನೀವು ಸರಿ ಮಾಡೋದು ಬೇಡಪ್ಪ ನೀವು ಅಂದಂಗ ನನಗ ಬಂದಿದ್ದು ಗುದ್ದವನು ಬ್ಯಾನಿ ಬಂದಿದ್ದು ಖರೇನ ಅದಕ್ಕೆ ಶುದ್ಧ ಮಾಡೋ ಔಷಧಿ ಲೇ ಮಾವ ಅದಕ್ಕೆ ಶುದ್ಧ ಮಾಡೋ ಮಂಜಿನಿ ಹತ್ರ ಐತಿ ಹಾಕಿ ಕೊಡ್ತಾಳ ನಾನು ತಗೊಂತೀನಿ ಬೆಳ್ಳು ತಕ್ಕನ ಚಾಲು ಮಾಡಿಕೊಂಡ್ಬಿಡ್ತೀನಿ ಲೇ ಬಸ್ಯ ಅಂಜಲಿ ಆಯುರ್ವೇದಿಕ್ ಔಷಧಕ್ಕಿಂತ ನನ್ನ ಇಂಗ್ಲಿಷ್ ಮೆಡಿಸಿನ್ಸ್ ತಗೋ ಅವರು ಬಹಳ ಜಾಸ್ತಿ ಐತಲ್ಲ ಏ ಮಗನ ನೋಡಪ್ಪ ಬಸ್ಯ ನಮ್ಗ ಇಂಗ್ಲಿಷ್ ಓದು ಕೂಗಾಡಿ ಮಾಡೋದು ಬ್ಯಾಡ್ರಿ ನಮ್ಗೆ ಐತಲ್ಲ ಸೈಲೆಂಟ್ ಆಗಿ ಮಾಡೋದು ಸಾಕ್ರಿ ಅಪ್ಪ ಸಾಕು ಬಸ್ಯ ನೀನು ಆಯುರ್ವೇದಿಕ್ ಆದ್ರೂ ತಗೋ ಇಂಗ್ಲಿಷ್ ಮೆಡಿಸಿನ್ ಆದ್ರೂ ತಗೋ ಒಟ್ಟಿನಲ್ಲಿ ನೀನ್ ನನಗೆ ಶುದ್ಧ ಆಗೋದೇ ಬೇಕಲ್ಲ ಹುಡುಗ ಮಾವ ಹಾಕ್ತೀನಿ ಯಾವ ಮಗಳ ನಡೆಯವ ಮತ್ತೆ ಹೋಗೋಣ ಸರಿ ನಾನು ನಾಲ್ಕು ಬಂದಲ್ಲಿ ಇಲ್ಲ ಆಲ ಕುಂದ್ರಲ್ಲ ಮೇಲೆ ಯಪ್ಪ ನಿಮ್ಮ ಮನೆ ನೋಡಿ ನಾ ಬಸ್ಸಿ ಮನೆ ಆಯುರ್ವೇದಿಕ ಔಷಧಿ ಗಿಡಮೂಲಿಕೆ ಸೊಪ್ಪು ಇವನ್ನೆಲ್ಲ ತೋರಿಸಿ ಕೈಯ ಕೊಟ್ಟು ಬರ್ತೀನಿ ನೀ ನಡಿ ಬರೀ ನಡಿ ನಿಮ್ಮ ಅವಳಿ ಮಾಡಿ ವರ್ಷದಾಗ ಗಂಟ್ಲ ನೀನ್ ನಿಮ್ಮ ಅಮ್ಮ ಮಾಡಿದ ಮಾಡ್ಬಾರವ ನಡಿಯ ಅಲ್ಲಪ್ಪ ನನಗಿರೋ ಒಬ್ಬನ ಮಾವಗನ ಹೌದು ಇವ್ಗಿದ್ರೆ ಹೆಚ್ಚು ಕಮ್ಮಿ ಅಂತಂದ್ರ ನಾ ಯಾರಿಗ ಮಾವ ಅಣ್ಣಲಿಯೋ ಮನ್ಯಾಗ ಇನ್ನೂ ಊಟಕ್ಕೆ ಏನು ಮಾಡಿಲ್ಲ ಈ ಮೆತ್ತಗಾದ ಮುದ್ ಗಪ್ಪನ್ ಕುಣಿಯಾಗಿಟ್ಟು ಇವ್ರೇನ್ ಜಂಪ್ ಅನ್ನೋದು ಮಧ್ಯಾಹ್ನ ಯಾಕ ನಾನು ನಿನಗೆ ಹುಟ್ಟಿ ನೋಡಿ ನನಗೆ ಹುಟ್ಟಿ ಅಂದ್ರೆ ಬೀಜ ಪಾಸ್ ಏನಿಲ್ಲ ಅಂದ್ರೆ ನನ್ನ ನ್ಯಾಯ ಪುಸ್ತಕ ಓದಿರ್ತೀರ ಇಲ್ಲವಾ ನಿಮ್ಮಮ್ಮ ನಾನು ಕಳ್ಸಿರ್ತೀವಿ ಅವ ಪುಸ್ತಕ ಬಿಟ್ಟೆ ನಿಮ್ಮಮ್ಮ ನಿನ್ನ ಅರ್ಪಡ್ತಾ ಇರ್ಲಾರ್ದ ತಪ್ಪು ನಿಂದಲ್ಲಪ್ಪ ನಮ್ದು ನಮ್ಮ ಒಂದು ನಮ್ಮವ ಪುಸ್ತಕ ಹೋಗದ ಬಟ್ಲ ನಾ ಪುಸ್ತಕ ಅಂತ ನಾಟಕ ಬಂದ್ಬಿಟ್ಟೆ ಬಂದ್ಬಿಟ್ಟಿನಿ ನಾನು ಏ ಮಾವ ನೀನೇನು 3 ಗೇಣಿದ್ದೆ ನಿನ್ನ ಮಗ ನೋಡಿದ್ರೆ 3 ಗೇಣಿ ಇದಾಳ ನಿನಗೆ ಹೆಂಗ್ ಮುಟ್ಟಿದ್ ಮತ್ತೆ ನೀನು ಆಡಿದೆ ನೀನು ಐದು ನೋಡಲಿ ನಮ್ದು ಒಂದೇ ಬೀಜಲಿ ಎಲ್ಲಿ ಕಣ್ಣ ಒಂದೇ ಮಾಡಲ್ ಹೊರ ಮಗಳ ಇಲ್ಲಿ ಬಾ ಇಲ್ಲಿ ಬಾ ತಡಿ ಮಾತಾಡ್ತೀನಿ ಏ ಬಾ
ಅವನ ನಮ್ಮ ಪಿಂಡ್ರಿ ಮಗನ ಇವ ಮನೆಗಿದಾರದವ ಗಿಡಮೂಲಿಕೆ ಔಷಧಿ ಆಯುರ್ವೇದಿಕ್ ಸೊಪ್ಪು ಎಲ್ಲ ತೋರಿಸ್ತೀನಿ ಮಾಮನ ಈಗ ನಿನ್ನ ಅವನ ಮುಚ್ಚವ್ವ ಬಾಯಿ ಮುಚ್ಚಿ ಎಲ್ಲ ನಮ್ಗೆ ನೋಡಕತ್ತಲ್ಲ ನಿನ್ನ ಅವನ ಸಾತು ಮಾತು ಹೇಳಕತ್ತೀನ ಹಂಗಂದಿಲ್ಲಪ್ಪ ನಾನು ಹಂಗೆ ಅಂದಿ ತಗೊಂಡು ಹಂಗೆ ಅಂದಿ ಅಂಜಲಿ ಹೋಗಣ್ಣ ಹೋಗ್ತಾನ ನಾನು ಯಾಕ ಯೂಟ್ಯೂಬ್ ಅಂದ್ರೆ ನಾನು ಮೇಲೆ ಹಾಡಾಡಿನ ಪಾಪ ನಾನೀಗ ಹುಟ್ಟಿನಪ್ಪ ನಿನ್ನ ಮೇಲೆ ಒಂದು ರೆಕಾರ್ಡ್ ಬಂದಿಲ್ಲ ಈ ಒಂದು ಅಲ್ಲೇ ನಮಗೆ ನಂಬಿಕಿಲ್ಲಪ್ಪ. ನಿನ್ನ ಮಕ್ಕಳು ನಮ್ಮ ಮಾವ ನಮ್ಮ ಅಪ್ಪ ಸುಮಾರು ಹಾಕೊಂಡು ಅಲ್ಲವ ನಾನು ನಿನಗೆ ಬಿಟ್ಟಿನ ನೀನು ನನಗೆ ಬಿಟ್ಟಿದ್ದೆ ಅಲ್ಲವ ಎಂತ ಮತ್ ಮಾತಾಡ್ದ ಉಲ್ಟಾ ಪಲ್ಟ ಮತ್ತೆ ಏನಪ್ಪ ನನಗೆ ಬಿಟ್ಟಿದ್ದೆ ಅಂತಂತಲ್ಲವ ಅದಕ್ಕೆ ನಾ ಮರ್ತಿಲ್ಲಪ್ಪ ನನಗ ಗೊತ್ತಿಲ್ಲ ನಾ ಯಾರು ಹುಟ್ಟಿನ ಅಂತೇಳಿ ಯಾವ ಒಲ್ಲಪ್ಪ ನಿನ್ನ ಅಲ್ಲ ಹೇಳಿಯ ನಿನ್ನ ಅವನ ನಡಿಯ ಮಾಸರ ಯಾಕೆ ಮಾಸರ ಬರೀ ಅಪ್ಪ ಮೇಲೆ ಕಳ್ತೀನಿ ನಾನು ನಿನ್ನಂತ ಅಪ್ಪ ಆಗಿಲ್ಲ ನಿನ್ನಂತ ಮಗಳು ಇಲ್ಲ ಬದಲು ನೀನೇ ಇಲ್ಲ ನೀನ ಕಳೆದ ಮೇಲೆ ಕಳೆದ ಬಾಳೆ ಯಾವ ದೇಶ ಬಂದ ಬರಬಹುದು ನಾನು ಬರೆಯಲು ಚಂದ ಬೈತೈತೆ ಇವಾಗ ಜುರುನೆ ಉಳ್ದಂಗಾತೆ ಶಿವನಿಗೆ ಹೊಸ ನೋಡಿ ಜಾತಿ ನಾಯಿ ಕಳ್ಸಿ ಹೊರಗೆ ಹೋಗ್ತಾ ನೋಡಿ ಈಗ ಲೇ ಬಸ್ಯ ಏನಲೇ ಸತ್ಯ ಕಲಿಯುಗ ಬಹಳ ಕೆಟ್ಟೈತಿಲೇ ಯಪ್ಪ. ಲೇ ಈ ಹರಿಯದ ಹುಡುಗಿಯನ್ನ ನಂಬೋದು ಹಾಳ ಭಾವದಾಗ ಬೀಳೋದು ಎರಡು ಒಂದು ನೋಡಿದೆ ಯಪ್ಪ. ಹೌದು ಅಂಜಲಿ ಹೋಗುವಾಗ ನಿನ್ನ ಕಿವಿಯಾಗ ಏನೋ ಬೊಗಳಿ ಹೋದಲ್ಲ ಏನು ಲೇ ಮೊನ್ನೆ ಮದುವೆ ಮಾಡ್ಕೊಂಡಿದ್ದಿ ಮತ್ತೆ ಇವಾಗ ಇದಕ್ಕೆ ಸ್ವಿಚ್ ಹಾಕಿ ಬಂದಿದ್ದಲ್ಲ ಅವು ಒದಕಲ್ಲಿ ಹೇಳಿಲ್ಲ ಮೊನ್ನೆ ಹಚ್ಚಾಕ ಇಸ್ಕೊಂಡಿದ್ದು ಅದಕ್ಕೆ ನನ್ನ ಮೊದಲು ಮರ್ಡರ್ ಮಾಡ್ಬೇಕಂತ ಹಾಕಿ ಹಾದ್ಮೇಲೆ ನನ್ನ ಮದ್ವಿ ಹಾಕ್ತಾಳಂತ ಹೆಂಗ್ ಮಾಡಿ ಹೇಳಲಿ ಯಾಕಂದ್ರ ಮೊನ್ನೆ ನನ್ನ ಸಸಿ ಬಂದಾಳಕ್ಕ ಸುಮ್ಕ ಇದೀನಿ ಲೇ 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 ಭಾಷ್ಯ ಅಂಜಲಿ ನಮಗೂ ಒಂದು ಮಾತು ಹೇಳಿ ಹೋಗಲ್ಲ ಯಪ್ಪ. ಅಲ್ಲ ಅಂಜಲಿ ನನ್ನ ಜೊತೆಗಿದ್ರೆ ನಿನಗೇನು ಗುಂಟೂರು ಮೆಣಸಿನ್ಕಾಯಿ ಇಟ್ಟಂಗ ಆಯ್ತಂತಲ್ಲ ಹೌದೇನ? ಹಾಕ್ತೈತಿ ಯಾಕ ಅಂದ್ರ ಮಾರು ನಮ್ದಲ್ಲ ನಮ್ಮ ಕೈ ನಮ್ಮನೆ ನೆಮ್ಮದಾರಂತ ಕಾಲವಿದು ಅದಕ್ಕ ಪುರಾಣ ಪುಣ್ಯಕಥೆಗಳಲ್ಲಿ ಹೇಳಿದ್ದಾರಲ್ಲ ಹೆಣ್ಣಿನಿಂದ ಯುದ್ಧವನು ನಡೆದಾವ ಅಂತ ನಿನ್ನಂತವನು ನನ್ನಂತವನು ಎಣಕ ಮೂಲಾಗ್ಯಾರಂತ ಹಂಗಾತತ್ ನೋಡು ನಮ್ಮ ಸಂತ ಏ ಭಾಷ್ಯ ಅದಕ್ಕ ಬಲ್ಲವರು ಹೇಳ್ಯಾರಲ್ಲ ಒಂದು ಮೋಹದ ಹೆಣ್ಣಿನಿಂದ ಬಿದ್ದವನು ಊರು ಹೊರಗಡೆ ತಿಪ್ಪ್ಯಾಗ ಬಿದ್ದವನು ಎರಡು ಸಮಾನ ಅಂತ. ಹೌದೇ ಸತ್ಯ
ಅದಕ್ಕ ಆ ದೇವರು ಮೊದಲು ಒಂದು ಗಂಡು ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಾಗ ಬದುಕಲಿಕ್ಕೆ ಆಗದೆ ಸತ್ತು ಹೊಂಟಿದ್ದು ಅಂತ. ಆಗ ದೇವರು ಒಂದು ವಿಚಾರ ಮಾಡಿ ಕಾಮವೆಂಬ ಕೌತಕವನ್ನು ತುಂಬಿ ಸೆಟದು ಹೋಗ್ತಿದ್ದ ನಮ್ಮಂತ ಗಂಡಿಗೆ ಒಂದು ಹೆಣ್ಣು ಸೃಷ್ಟಿ ಮಾಡಿ ಬಿಟ್ಟಿದ್ನಂತ. ಇದೇ ಈ ಹೆಣ್ಣಿನ ಮರ್ಮ ನೋಡು. ಲೇ ಬಸ್ಯ, ಆ ದೇವರು ಪ್ರತಿಯೊಂದು ಹೆಣ್ಣಿನ ಹಣೆ ಬಾರದಾಗ ಒಂದು ಗಂಡಿನ ಹೆಸರು ಬರೆದಿರ್ತಾನಂತ. ಈ ಅಂಜಲಿ ಹಣೆ ಬಾರದಾಗ ನನ್ನ ಹೆಸರು ಹೆಂಗೋ ಬರ್ದಿಲ್ಲ. ಹೋಗ್ಲಿ, ನಿನ್ನ ಹೆಸರನ್ನ ಬರೆದಿರ್ಬೇಕಲ್ಲಿ ಅಪ್ಪ. ನನ್ನ ಹೆಸರು ಹೋಗಿ ಆಯ್ತು ಅಂದ್ರೆ ನಿಮ್ಮ ಹೆಸರು ಯಾಕೆ ಮದುಗಳು ಬೇಕಾ ಹೇಳು. ಹೇಗಾದರೂ ಮಾಡಿ ಅಂಜಲಿಗೆ ಈ ಬಸ್ಸಿನ ಬಗ್ಗೆ ಬಸ್ಯ ನಿನ್ನ ಬಗ್ಗೆ ನಿನ್ನ ಬಗ್ಗೆ ಯಾವುದೋ ಒಂದು ಹೇಳಿ ಒಟ್ಟಿ ನೋಡ್ರಿ, ನಾನು ಸಾಯುವವರೆಗೆ ಅಂಜಲಿಗೆ ಗಂಡನಾಗಿರಬೇಕು ಅಷ್ಟೇ. ನಾನು ಇರ್ತೀನಲ್ಲ ನೀನು ನಡೋವಂತೇಳಿ ಹೊಡಿತೀನಿ ಪ್ಯಾಕ 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 ಸೂಟ ವರ್ಷ ನಾ ಯಾಕೆ ಸಾಯಲಿ? ನಿನಗೆ ಸ್ನೇಹಿತನಾಗಿ ನಿನಗೂ ಅಂಜಲಿಗೂ ಮದುವೆ ಮಾಡುವುದೇ ನನ್ನ ಗುರಿ. ಬೇಡಲೇ ಅಪ್ಪ ಬೇಡ. ಗುರಿ ಒಂದು ಗುಂಡಿ ತೋಡ ಮಕ್ಕಳು ಭಾಳ ಇದಾರ. ಅದೇನು ಯಜಮಾನ್ರು ಹೇಳ್ತಾರಲ್ಲ, ಕುಡಿಸೋ ಮಕ್ಕಳು ಭಾಳ ಇದಾರ. ಹೋಗ ನಡೀಲಿ, ಹೋಗ ನಡಿ. ಆದ್ಮೇಲೆ ನಿನಗೆ ಅಂಜಲಿಗೂ ತೆಲಿಗೆರೆ ನಿನಗೆ ಹೇಗೆ ಮಾಡುವುದರ ಆ ದುಷ್ಟ ಜಯರಾಜನ ತಂಗಿಯನ್ನು ಪ್ರೀತಿಸಿದವನು ನನ್ನ ತಮ್ಮ. ಹೀಗೇನಾದರೂ ನಾನು ಎದುರಾಗಿ ಮಾತನಾಡಿದರೆ ನನ್ನ ತಮ್ಮನನ್ನೇ ನಾನು ಕಳೆದುಕೊಳ್ಳಬೇಕಾಗುತ್ತದೆ. ಹೇಗಾದರೂ ಮಾಡಿ ಆ ಜಯರಾಜನ ತಂಗಿಯನ್ನು ನಮ್ಮ ಮನೆಯಲ್ಲಿ ತುಂಬಿಸಿಕೊಳ್ಳಲೇಬೇಕು. ಸಮಯ ಬಂದು ನೋಡಿ ಆ ಕುಲಕರ್ಣಿಯಿಂದ ಹೇಳಿ ಕಳುಹಿಸಿದರಾಗಿ